ಮತ್ತೊಂದು ಅನುಮಾನ ಏನಿದೆ ಅಂತಂದ್ರೆ, ನಾನು ಕೊಲೆ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಒಂದು. ಎರಡು, ಸುಮ್ಮನೆ ಹೊಡೆದೇ ಬಂದೆ, ಅದಾದ್ಮೇಲೆ ನಮ್ಮ ಹುಡುಗರು ಹೊಡೆದಿರ್ಬೋದೇನೋ, ಹೀಗಾಗಿ ಕೊಲೆ ನಾನು ಮಾಡಿಲ್ಲ. ಎರಡು, ಈ ರೀತಿಯಾದ ಸ್ಟೇಟ್ಮೆಂಟ್ಗಳು ಕಾನೂನು, ಪೊಲೀಸ್ ಇಲಾಖೆ ಯಾವ ರೀತಿ ಗಮನಿಸುತ್ತೆ? ಶಿಕ್ಷೆಯ ಪ್ರಮಾಣದಲ್ಲಿ, ಆರೋಪ ಅಪರಾಧ ಅಂತ ಪ್ರೂವ್ ಆದ್ರೆ ಶಿಕ್ಷೆಯ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ? ಅಭಿಮಾನಿಗಳ ಅತಿರೇಕದ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದಾಗ ಭಾವನಾ ಅವರೇ, ಮಾಧ್ಯಮಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು ಒಬ್ರು ಗ್ರೇಟ್ ಅಭಿಮಾನಿ, ದರ್ಶನ್ ಅವರ ಗ್ರೇಟೆಸ್ಟ್ ಅಭಿಮಾನಿ. ನೀವು ಮಾಧ್ಯಮದಲ್ಲಿ ನಮ್ಮ ಅಣ್ಣ ಒಳಗೆ ಹೋಗೋದು ಮಾತ್ರ ತೋರಿಸ್ತೀರಾ, ಹಿಂದೆನೂ ಅಷ್ಟೇ ಅವರು ನಿರಪರಾಧಿ ಅಂತ ಹೇಳಿ ಆಚೆ ಬಂದ ಮೇಲೆ ನೀವು ತೋರಿಸೋದೇ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಿರಪರಾಧಿ ಅಂತ ಹೇಳಿ ಯಾವ ಪ್ರಕರಣದಲ್ಲೂ ಇನ್ನೂ ಅವ್ರು ಪ್ರೂವ್ ಆಗಿಲ್ಲ. ಆಮೇಲೆ ಮಾಧ್ಯಮದಲ್ಲಿ ಇನ್ನೇನು ತೋರಿಸೋದು ಬಾಕಿ ಇತ್ತು? ಒಳಗೆ ಹೋಗಿ ಆ ಶೆಡ್ನಲ್ಲಿ ಹೆಂಗೆ ಹೊಡೆದ್ರು, ಹೆಂಡತಿ ವಿಜಯಲಕ್ಷ್ಮಿ ಅವ್ರಿಗೆ ಹೆಂಗೆ ಹೊಡೆದ್ರು, ಎಲ್ಲೆಲ್ಲಿಗೆ ಹೊಡೆದ್ರು, ರೇಣುಕಾ ಸ್ವಾಮಿಗೆ ಸಾವಾಗೋ ರೀತಿಯಲ್ಲಿ ಎಲ್ಲಿ ಹೊಡೆದ್ರು, ಹೆಂಗೆ ಹೊಡೆದ್ರು, ಇದೊಂದು ಮಾತ್ರ ತೋರಿಸದೇ ಇರೋ ರೀತಿಯಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ ಬಾಕಿ. ಯಾಕಂತಂದ್ರೆ ಸಭ್ಯ ಆಡಿಯನ್ಸು, ಪುಟ್ ಮಕ್ಕಳು ನೋಡ್ತಾ ಇರ್ತಾರೆ, ವಯೋವೃದ್ಧರು ನೋಡ್ತಿರ್ತಾರೆ, ಇನ್ನೇನು ತೋರಿಸೋದು ಬಾಕಿ ಇದೆ ಅಂತ ಹೇಳಿ ಅವ್ರ ಪ್ರಕಾರ ನಾವು ಫಾಲೋ ಅಪ್ಸ್ ಕೊಡಲ್ಲ, ಅದಕ್ಕೊಂದು ಎಂಡ್ ಕೊಡಲ್ಲ. ನಾವೇನ್ ತೋರಿಸಿದ್ರು ಬರೀ ಅವ್ರದ್ದು ನೆಗೆಟಿವ್ಸ್ನ ತೋರಿಸ್ತೀವಿ. ಮಾಡ್ತಾ ಇರೋದೇ ಬರೀ ನೆಗೆಟಿವ್ಸ್, ಮಾಡಿರೋದೇ ಬರೀ ನೆಗೆಟಿವ್ಸ್, ಇನ್ನೇನು ತೋರಿಸೋ ಅಂಥದ್ದಿಲ್ಲ. ಸೊ ನನಗೆ ಅದೇ ಅನ್ಸೋದು, ನಾವು ಟಿಲ್ ವಿ ಡೋಂಟ್ ಫಾಲೋ ಅಪ್ ದೀಸ್ ಕೇಸಸ್, ಅವ್ರು ಇದಕ್ಕೆ ಎಂಡ್ ಕೊಡಬೇಕು, ದರ್ಶನ್ ಅವರೇ ಇದಕ್ಕೆ ಎಂಡ್ ಕೊಡಬೇಕು. ಸೇಮ್ ಮಾಡಲ್ಲ ನಾನು ಇಂಥ ಕೆಲಸಗಳನ್ನ ಅಂತ, ನಾವಲ್ಲ ಇದಕ್ಕೆ ಎಂಡ್ ಕೊಡಬೇಕಾಗಿರೋದು, ಮಾಧ್ಯಮದವರು ಅಲ್ಲ. ಅಥವಾ ಈಗ ನೀನು ಎಲ್ಲೋ ಒಂದು ಕಡೆ ಸಿಕ್ಕ ಹಾಕೊಳ್ಳೋ ಅಂಥ ಕೆಲಸ ಅಂದರೆ, ನೀಚವಾಗಿ ನಾವು ಮಾತಾಡೋ ಅಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಎಂಡ್ ನೀನಪ್ಪ ಕೊಡ್ಬೇಕು, ನಾವಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್, ಇದನ್ನು ನಾನು ಹೇಳಲೇಬೇಕು. ಅಂಥ ದೊಡ್ಡ ನಮ್ಮ ವಕೀಲರು ಸಿ ವಿ ನಾಗೇಶ್ ಅವರು ಇದನ್ನು ಸುತರಾಮ್ ನಾನು ತಗೊಳ್ಳೋದಿಲ್ಲ ಈ ಕೇಸ್ನ ಅಂತ ರಿಜೆಕ್ಟ್ ಮಾಡಿದ್ದಾರೆ, ಔಟ್ರೈಟಾಗಿ ರಿಜೆಕ್ಟ್ ಮಾಡಿದ್ದಾರೆ. ದಟ್ ಶೋಸ್ ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಒಬ್ಬರು ಅಂಥ ವಕೀಲರು ಯೋಚನೆ ಮಾಡ್ತಾರೆ ಅಂತಂದರೆ, ಇವಾಗ ಇಲ್ಲಿ ಕೂತ್ಕೊಂಡಿರೋ ವಕೀಲರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಎಲ್ಲ ಇಂಥದನ್ನು ವಿ ಹ್ಯಾವ್ ಟು ರೆಕಗ್ನೈಸ್. ಈ ಕೇಸು ನಾನು ತಗೊಂಡ್ರೆ ಇದನ್ನು ನಾನು ಸಮಾಜಕ್ಕೆ ಇನ್ನೂ ಬೆಳೆಸ್ತಾನೆ ಹೋಗ್ತೀನಿ. ಲಾಯರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಥವಾ ನಮ್ಮದೇ ಹುದ್ದೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಪ್ರಿನ್ಸಿಪಲ್ಸ್, ಒಂದು ಮಾರಲ್ಸ್, ಒಂದು ಎಥಿಕ್ಸ್ ಇದ್ದೇ ಇರುತ್ತೆ, ಅವ್ರಿಗೂ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಅವರು ಮಾಡಲ್ಕಾಗದೇ ಇರೋಂಥ ಕೆಲಸನ ದರ್ಶನ್ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಈಗ ವಕೀಲರು ಯಾರು ಮುಂದೆ ಬರ್ತಾ ಇಲ್ಲ. ಬರೋದು ಯಾರು ಬರ್ತಾ ಇದ್ದಾರೆ ಅವರು ಯೋಚನೆ ಮಾಡಿ ಬರಬೇಕು ಅನ್ಸುತ್ತೆ. ಇನ್ಫ್ಯಾಕ್ಟ್ ನೇಹಾ ಮರ್ಡರ್ ಆದಾಗ ಹುಬ್ಳಿಯಲ್ಲಿ ಆರೋಪಿಯ ಸಮುದಾಯದ ವಕೀಲರೆಲ್ಲರೂ ಡಿಸೈಡ್ ಮಾಡಿದ್ರು, ನಮ್ಮ ಸಮುದಾಯದ ಯಾವೊಬ್ಬ ವಕೀಲ ಕೂಡ ವಕಾಲತ್ ವಹಿಸೋದಿಲ್ಲ ಅಂತ. ಈಗ ಇಲ್ಲೂ ಆಗ್ತಾ ಇರೋದು ಹಾಗೇನಾ? ಯಾವ ಸೋ ಕಾಲ್ಡ್ ದ ಎಸ್ಟೀಮ್ಡ್ ಹಿರಿಯ ವಕೀಲರು ಅಂತ ಯಾರ ಹತ್ರ ಹೋದ್ರು ಈ ಕೇಸ್ ವಾಪಸ್ ಆಗಿ ರಿಜೆಕ್ಟ್ ಆಗಿ ಗೆಟ್ ಔಟ್ ಅಂತ ಇದ್ದಾರೆ. ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ಕೊಂಡೆ ವಾಪಸ್ ಬರ್ತಾ ಇದೆ ದರ್ಶನ್ ಅವ್ರ ಕೇಸು ಅಂತಂದ್ರೆ ಐ ಆಮ್ ಹ್ಯಾಪಿ ಟುಡೇ, ನಂಗೆ ಖುಷಿ ಆಗ್ತಾ ಇದೆ. ರೈಟ್. ಹರೀಶ್ ಅವರೇ, ಇತ್ತೀಚಿನ ಕೆಲ ಪ್ರಕರಣಗಳು ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದ್ದು, ಅಲ್ಲೆಲ್ಲೋ ಪೋರ್ಷೆ ಕಾರ್ ಹಚ್ಬಿಟ್ಟು ಇಬ್ಬರನ್ನ ಕೊಂದು ಹಾಕ್ಬಿಟ್ಟ ಯಾರೋ ಶ್ರೀಮಂತರ ಮನೆಯ ಮಗ. ಅಂದ್ರೆ ಈ ದೊಡ್ಡವರು ಯಾವ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ಸಮಾಜಕ್ಕೆ, ಅಂಥವರ ಮನೆಯಲ್ಲೇ ಆಗುವಂತಹ ಇಂಥ ಕೃತ್ಯಗಳು, ಅದನ್ನ ಗಮನಿಸಿಯೂ ಕೂಡ, ಕಣ್ಣಾರೆ ನೋಡಿಯೂ ಕೂಡ ಇಲ್ಲ ಅವ್ರು ಮಾಡಿದ ತಪ್ಪೇನಿಲ್ಲ ಅಂತ ಸಮರ್ಥಿಸ್ಕೊಳ್ಳುವಂತಹ ಮನಸ್ಥಿತಿಗಳು ಇದು ನೋಡಿದಾಗ ಆಲ್ ಆಫ್ ಅ ಸೊಸೈಟಿ ನಾವೆಲ್ಲರೂ ಕೂಡ ಯಾವ ದಿಕ್ಕಿನಲ್ಲಿ ಸಾಕ್ತಿದ್ದೀವಿ ಅನ್ನೋ ಆತಂಕ ಅಂತೂ ಬರುತ್ತಪ್ಪ, ಸಭ್ಯರಾಗಿದ್ದವ್ರಿಗೆ, ಪ್ರಜ್ಞಾವಂತರಾಗಿದ್ದವ್ರಿಗೆ. ಇಲ್ಲ, ಖಂಡಿತ ಅದು ಆ ಥರ ಆಗೋಗಿದೆ. ಈಗ ಅವ್ರು ಏನೇನು ತಪ್ಪು ಮಾಡ್ತಾರೆ ಅದನ್ನೆಲ್ಲವೂ ಕೂಡ ನಾವು ಪರ ಮಾತಾಡ್ಕೊಂಡು ಬರ್ತಾ ಇದ್ರೆ ಅದೊಂದು ಆ ರೀತಿಯಾದೊಂದು ನೆರೆಟಿವ್ ಎಸ್ಪೆಷಲಿ ಚಿತ್ರರಂಗಕ್ಕೆ ಬಂದ್ಬಿಟ್ಟಿದೆ. ಮತ್ತು ದರ್ಶನ್ ಅವ್ರಿಗೆ ಕೆಲವು ಏನು ಈ ಕಾಟೇರ ಸಿನಿಮಾದಲ್ಲೇ ಹಿಂದೆ ಅಂತ ಅನ್ಸುತ್ತೆ, ಚಪ್ಪಲಿಯಲ್ಲಿ ಹೊಡೆದಿದ್ದು ಎಲ್ಲೋ ಹೊಸಪೇಟೆಯಲ್ಲಿ ನೀವು ಗಮನಿಸಿರ್ಬೋದು. ಆ ಸಂದರ್ಭದಲ್ಲಿ ಎಲ್ಲ ಚಿತ್ರನಟರು ಅದನ್ನು ಖಂಡಿಸಿದ್ರು, ಎಲ್ಲ ಚಿತ್ರರಂಗ ಖಂಡಿಸ್ತು, ಪ್ರೊಡ್ಯೂಸರ್ಗಳು ಖಂಡಿಸಿದ್ರು, ಎಲ್ಲ ಕಡೆ ನಾವು ಕೂಡ ಖಂಡಿಸ್ತೀವಿ, ಆ ಥರ ಆಗಬಾರ್ದಾಗಿತ್ತು. ಅವರು ಯಾರೋ ತಪ್ಪು ಮಾಡಿದಾಗ ಖಂಡಿಸಿದ್ರು. ಈಗ ಇವ್ರು ತಪ್ಪು ಮಾಡಿದಾಗ ಈ ಚಿತ್ರರಂಗ ಸುಮ್ಮನೆ ಇದ್ರೆ ಚಿತ್ರರಂಗದ ಮೇಲಿರುವಂಥ ಗೌರವ ಏನಾಗುತ್ತೆ? ಚಿತ್ರರಂಗದಲ್ಲಿರುವಂಥ ಹಿರಿಯರು ಈ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ಕೂಡ ಸಾಮಾಜಿಕ ಬದ್ಧತೆ ಇಲ್ಲ, ಸಾಮಾಜಿಕ ಕಳಕಳಿ ಇಲ್ಲ. ಸೊ ತಪ್ಪು ಮಾಡಿದ ಪರ, ನಟನ ಪರ ನಿಲ್ತೀರಿ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಇಡೀ ಚಿತ್ರರಂಗವೂ ಕೂಡ ಇವತ್ತು ಮಾತಾಡಬೇಕು. ಆ ಬಡ ಕುಟುಂಬ ನೋಡಿದ್ರೆ
ಹೊಟ್ಟೆ ಉರಿಯುತ್ತೆ. ನಿಜ. ಪಾಪ ಆ ತಂದೆ, ವಯಸ್ಸಾಗಿರೋ ತಾಯಿ, ಪಾಪ ಆ ಹೆಣ್ಮಗಳು ನೋಡಿದ್ರೆ ಬೇಸರ ಆಗುತ್ತೆ. ಇದನ್ನೆಲ್ಲ ಚಿತ್ರರಂಗ ಗಮನಿಸಬೇಕು. ನಮ್ಮ ಕುಟುಂಬದಿಂದ ಆಗಿರುವಂಥ ಅನ್ಯಾಯ ಇದು. ಈಗ ಕಾಟೇರ ಅನ್ನುವಂಥ ಒಂದೊಂದು ಸಿನಿಮಾ ಬಂತು, ಯಾವುದೋ ಒಂದು ಸಿನಿಮಾ ಬಂತು, ಇಡೀ ಚಿತ್ರರಂಗಕ್ಕೆ ಹೆಸರು ಬಂತು ಅಂತ ಹೇಳ್ತಾರೆ. ಈ ಚಿತ್ರರಂಗದ ಒಂದು ಭಾಗ ಆಗಿರುವಂಥ ದರ್ಶನ್ ಈ ಥರ ತಪ್ಪು ಮಾಡಿದಾಗ ನಮ್ಮ ಕುಟುಂಬದಿಂದ ತಪ್ಪಾಗಿದೆ, ಏನಾದರೂ ಮಾಡಬೇಕು ಅಂತ ಚಿತ್ರರಂಗ ಮುಂದೆ ಬರಬೇಕಲ್ವಾ? ಸೊ ಆ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳು ಇಲ್ಲಿಯ ತನಕ ಕಾಣಿಸ್ಲಿಲ್ಲ. ದೊಡ್ಡ ದೊಡ್ಡ ನಟರುಗಳು, ಜವಾಬ್ದಾರಿ ಇರುವಂಥ ನಟರುಗಳು, ಜವಾಬ್ದಾರಿ ಇರುವಂಥ ಪ್ರೊಡ್ಯೂಸರ್ಗಳು, ವಾಣಿಜ್ಯ ಮಂಡಳಿ ಆಗ್ಬೋದು, ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಕೊಟ್ಟಿಲ್ಲ. ಮತ್ತು ಸಮಾಜನ ಯಾವ ರೀತಿ ನೀವು ಕನ್ವಿನ್ಸ್ ಮಾಡ್ತೀರಿ? ಜನರನ್ನ ದುಡ್ಡು ಕೊಟ್ಟು ಬರ್ತಾರೆ, ಅವ್ರನ್ನ ಬಿಟ್ಟು ಬರೋದಿಲ್ಲ. ಸೊ ಅವ್ರನ್ನ ಜನರನ್ನ ನೀವು ಸೆಳಿಬೇಕಾದ್ರೆ, ಇಲ್ಲಪ್ಪ ಅನ್ಯಾಯ ಆದಾಗ ಚಿತ್ರರಂಗ ಕಣಿಸುತ್ತೆ, ಸರಿ ಆದಾಗ ಚಿತ್ರರಂಗ ಪರ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಮೆಸೇಜ್ ಕೂಡ ಚಿತ್ರರಂಗ ಇವತ್ತು ಕೊಡಬೇಕು. ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಕನ್ನಡ ಚಿತ್ರರಂಗದಿಂದ ಹೋಗೋದಿಲ್ಲ. ನಿಜ ನಿಜ. ಇವತ್ತಿನ ಈ ಚರ್ಚೆಗೆ ಸಮಯ ಇದ್ದದಷ್ಟೇ. ಮತ್ತೆ ಅದೇ ಕಳವಳದಿಂದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಅಭಿಮಾನ ಇರಬೇಕು, ತಪ್ಪಲ್ಲ. ಆದ್ರೆ ಮಾಡುವ ಎಲ್ಲಾ ಕೃತ್ಯವನ್ನ ಕೂಡ ನಾವು ಸಹಿಸ್ಕೊಂಡು ಅದು ಸರಿ ಅಂತ ಹೇಳಿ ಸಮರ್ಥಿಸ್ಕೊಂಡು ಮುಂದೆ ಹೋಗ್ತೀವಿ. ಅಂಥ ಡೈಹಾರ್ಡ್ ಫ್ಯಾನ್ಗಳು ಅಂತ ಹೇಳಿ ಇನ್ನು ಮೇಲೂ ಯಾರಾದ್ರೂ ನಿಂತ್ಕೊಂಡು ದರ್ಶನ್ಗೆ ಜೈ ಅಂತ ಹೇಳಿ ಜೈಲ್ ಮುಂದೆ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಂಡ್ರೆ, ಇವತ್ತು ಲಾಠಿ ಏಟ್ ಕೊಟ್ಟಿದ್ದಾರೆ ಪೊಲೀಸರು, ನಾಳೆ ದಿನ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ, ಇವತ್ತು ಆ ರೇಣುಕಾ ಸ್ವಾಮಿ ಅವರ ಮನೆಯಲ್ಲಿ ಅಪ್ಪ ಅಮ್ಮ ಕಣ್ಣೀರು ಹಾಕಿದ್ದನ್ನ ಗಮನಿಸಿದ ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮಗೆ ಲಾಠಿನೋ ಮತ್ತೊಂದರ ರುಚಿ ಕೊಡೋ ಹಂತಕ್ಕೂ ಕೂಡ ಹೋದ್ರೂ ಅಚ್ಚರಿ ಇಲ್ಲ. ಒಂದೇ ಕಳಕಳಿ, ಅಭಿಮಾನವಾಗಿ ಉಳಿಲಿ, ಅತಿರೇಕಕ್ಕೆ ಹೋಗಿ ಹುಚ್ಚುತನ ಆಗೋದು ಬೇಡ ಅಂತ ಹೇಳಿ ಧನ್ಯವಾದ. ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗ್ದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.